ಶ್ರಾವಣ ಮಾಡಿದ ಜಂಗಮ ಜ್ಯೋತಿ ಮಹಾತಪಸ್ವಿ ಅಥಣಿಯ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು ಈ ಗ್ರಾಮದ ನಿಮ್ಮೆಲ್ಲರ ಆರಾಧ್ಯ ದೇವರು ಬೇಡಿದ ಭಕ್ತರಿಗೆ ಬೇಡಿದ್ದ ವರವನ್ನ ಕೊಡತಕ್ಕಂತಹ ಕ್ಷೇತ್ರಾಧಿಪತಿಗಳಾಗಿರುವಂತಹ ಯಾವ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀದೇವರನ್ನ ಪೂಜ್ಯ ಮಾಳಿಂಗೇಶ್ವರ ಮಹಾಶಿವಯೋಗಿಯನ್ನ ಪಂಡರೀನಾಥನನ್ನ ಮೊದಲು ಮಾಡಿಕೊಂಡು ಗ್ರಾಮದ ಎಲ್ಲಾ ದೇವತೆಗಳ ಪವಿತ್ರ ಪಾದಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರವನ್ನ ಸಲ್ಲಿಸುತ್ತಾ ಈ ಶ್ರಾವಣ ಮಾಸದ 10ನೇ ದಿವಸದ ಈ ಪವಿತ್ರವಾಗಿರುವಂತಹ ಸಂದರ್ಭದಲ್ಲಿ ಈ ಪುರಾಣದ ಕರ್ತೃ ಪುರಾಣದ ಶಕ್ತಿ ದೇವತೆಯಾಗಿರುವಂತಹ ತಾಯಿ ಉಮರಾಣಿಯ ಲಿಂಗಮ್ಮ ತಾಯಿಯ ಪವಿತ್ರ ಪಾದಗಳನ್ನ ಎನ್ನ ನತಮಸ್ತಕದ ಮೇಲೆ ಹೊತ್ಕೊಂಡು ಸಂಗೀತವನ್ನ ಬಹಳ ಆನಂದದಿಂದ ಭಜನಾ ಮೂಲಕ ಇಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಊರಿನ ಎಲ್ಲ ಭಜನಾ ಕಲಾವಿದರಿಗೆ ಎಲ್ಲಾ ತಂಡದವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನ ಬಲು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಊರಿನೊಳಗೆ ಯಾವುದೇ ಪುಣ್ಯ ಕಾರ್ಯಗಳಿದ್ರೆ ಅದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಳಿಲು ಸೇವೆಯನ್ನ ಮಾಡ್ತಾ ಇರುವಂತ ಕಮಿಟಿಯ ಹಿರಿಯರು ಊರಿನ ಹಿರಿಯರು ಆಗಿರ್ತಕ್ಕಂಥ ಚನ್ನಬಸವ ಬಿರಾದರ್ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಬಂದು ಅವ್ರ ಸೇವೆ ಏನಪ್ಪಾ ಅಂತಂದ್ರೆ ಹೆಂಗ ಹಿಪ್ಪರಿಗೆ ಸಂಗಯ್ಯಪ್ಪ ಪುರಾಣ ಕೇಳಾಕ ಬಂದಂತ ಭಕ್ತರ ಪಾದರಕ್ಷೆಗಳನ್ನ ಚಪ್ಪಲಿಗಳನ್ನ ಕಾವಲ ಮಾಡುವಂತ ದೊಡ್ಡ ಸೇವೆ ಮಾಡ್ತಿದ್ದ ಹೇಗೋ ಇದೊಂದು ಜನಸೇವೆಯೇ ಜನಾರ್ದನ ಸೇವೆ ಅಂತ ಕರಿತೀನಿ. ಜನರ ಸೇವಾ ಮಾಡುವುದು ಅಂತಂದ್ರೆ ಇದು ಸಾಮಾನ್ಯ ಅಲ್ಲ. ಅಂತ ಸೇವೆಯನ್ನು ಮಾಡ್ತಾ ಇರುವಂತಹ ಶರಣರಿಗೆ ಈ ಎಲ್ಲ ಕಮಿಟಿಯ ಗುರು ಹಿರಿಯರಲ್ಲಿ ಊರಿನ ಸಮಸ್ತ ಎಲ್ಲ ಶರಣ ಬಂಧುಗಳಲ್ಲಿ ಪೂಜ್ಯ ತಾಯಂದಿರಲ್ಲಿ ಮುದ್ದು ಮಕ್ಕಳಲ್ಲಿ ಅವರಿವರೆನ್ನದೆ ಈ ಮಾನವ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಕೂಡಿರುವಂತ ಎಲ್ಲ ಶರಣೆಯರ ಪವಿತ್ರ ಪಾದಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳು ಶರಣಾರ್ಥಿ. ಈ ಜಗತ್ತಿನೊಳಗ ಪುಣ್ಯಾತ್ಮರು ಹುಟ್ಟಿ ಬರಬೇಕಾದರೆ ಅದಕ್ಕೆ ಹಿಂದೊಂದು ಶಕ್ತಿ ಅದ. ಶ್ರೀಕೃಷ್ಣ ಭಗವಂತ ಹೇಳಿದ ಹಂಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪವಿತ್ರಾನಾಯ ಚ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೃಷ್ಣ ಪರಮಾತ್ಮ ಒಂದು ಮಾತು ಏನು ಹೇಳ್ಯಾನ್ರಿ ಅಂತಂದ್ರ ಜಗತ್ತಿನೊಳಗ ಎಂದು ಪಾಪ ಹೆಚ್ಚಾಗ್ತದ, ಜಗತ್ತಿನೊಳಗ ಯಾವ ಕಾಲಕ್ಕ ದುಷ್ಟ ಶಕ್ತಿಗಳು ಹೆಚ್ಚಾಗ್ತಾವ ಅವಾಗ ನಾನು ಬೇರೆ ಬೇರೆ ಅವತಾರವನ್ನ ತೊಟ್ಟು ಬಂದು ಆ ಪಾಪಿಗಳನ್ನ ಸಂಹಾರ ಮಾಡಿ ಪುಣ್ಯದ ಬೀಜವನ್ನ ಈ ನಾಡಿನೊಳಗ ಬಿತ್ತುತ್ತನು ಅನ್ನುವಂತ ಮಾತನ್ನ ಕೃಷ್ಣ ಭಗವಂತ
ತ್ರೇತಾಯುಗದಲ್ಲಿ ನಮಗೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾನೆ ಆ ಮಾತು. ಎಲ್ಲಿ ದುಷ್ಟ ಶಕ್ತಿಗಳು ಹುಟ್ಟುಕೋತಾ ಇದ್ದಾವ ಅಲ್ಲಿ ಯಾವುದೇ ರೂಪದೊಳಗೆ ಬಂದು ನಾನು ಅವರನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆಗ 12ನೇ ಶತಮಾನದಲ್ಲಿ ಬಸವಣ್ಣನಾಗಿ ಬಂದ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಬಂದ ಭಗವಂತ 10 ಅವತಾರಗಳನ್ನ ತಾಳಿದ್ದಾನೆ. ಎಷ್ಟು ಅವತಾರ ತಾಳೇನ? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಬಂದು ಈ ಜಗತ್ತಿನಲ್ಲಿ ಇರುವಂತಹ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿಬಿಟ್ಟಂತೆ. ತ್ರೇತಾಯುಗದಲ್ಲಿ ಮಹಾಭಾರತ ನಡೆದು ಹೋಯ್ತು. ಮಹಾಭಾರತದೊಳಗ 101 ಜನ ಯಾರು ಅಂತಂದ್ರೆ ಕೌರವರು ಎಷ್ಟು ಜನ ರೀ? 101 ಮಂದಿ ಅಣ್ಣ ತಮ್ಮರು. ಪಾಂಡವರು ಇರೋರು ಎಷ್ಟು ಜನ? 5 ಜನ. ಕೇವಲ 5 ಜನ. ಆ ಸಂದರ್ಭದಲ್ಲಿ ಸತ್ಯವಾಗಿ ಬದುಕಿದ್ದವರು ಯಾರು ಅಂತಂದ್ರೆ ಪಾಂಡವರು. ಬಹಳ ನಿಷ್ಠೆಯಿಂದ ಬದುಕಿದ್ರು. ದೇವರು, ಧರ್ಮ, ಆಚಾರ, ವಿಚಾರ, ಸುಬುದ್ಧಿ ಅನ್ನತಕ್ಕಂಥದ್ದನ್ನ ತಮ್ಮ ಜೀವನದೊಳಗೆ ತಾಯಿ ಅವರಿಗೆ ಧಾರೆ ಎರೆದು ಕೊಟ್ಟಿದ್ಲಂತೆ ನೋಡಿ. ಸಂಸ್ಕಾರವನ್ನ ತಾಯಿ ಹುಟ್ಟುವಾಗಲೇ ಸಂಸ್ಕಾರವನ್ನು ಕೊಟ್ಟು ಕಳಿಸಿದ್ಲು ಅವರಿಗೆ. ಶ್ರೀರಾಮಚಂದ್ರ ಹುಟ್ಟುವಾಗ ಆತನ ತಾಯಿ ಅವನಿಗೆ ಸಂಸ್ಕಾರವನ್ನ ಕೊಟ್ಟಿದ್ಲು. ಯಾವಾಗ? ತನ್ನ ಗರ್ಭದಲ್ಲಿದ್ದಾಗನೇ ಸಂಸ್ಕಾರವನ್ನು ಕೊಟ್ಟಿದ್ಲು. ನನ್ನ ಮಗ ಹೆಂಗ ಬೆಳಿಬೇಕು ಅಂತಂದ್ರೆ ಸಂಸ್ಕಾರವಂತನಾಗಿ ಬದುಕಬೇಕು. ನೀವೆಲ್ಲ ಏನು ಬೇಡ್ಕೋಬೇಕು ತಾಯಿ ಮಕ್ಕಳಿಗೆ ಅಂತಂದ್ರ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರವನ್ನು ಕೊಡು ಪರಮಾತ್ಮ ಅಂತ ಇಲ್ಲಿ ಬಂದ್ಕೊಂಡ್ರು. ಪುರಾಣ ಕೇಳೋದು ಯಾಕ್ರಿ? ನಮಗಂತೂ ಸಂಸ್ಕಾರ ದೇವರು ಕೊಟ್ಟಾನಂದಾಗಿ ಇಲ್ಲಿ ಬಂದಿರಿ. ನಿಮ್ಮ ಹೊಟ್ಟಿಯಿಂದ ಹುಟ್ಟಿದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅವರಿಗೆ ಆಚಾರ ಕರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನೀನು ಬೆಳಕಾಗು ಈ ಜಗಕ್ಕೆಲ್ಲ ಅಂತ ಹೇಳ್ತಾಳ ತಾಯಿ. ಒಬ್ಬ ಗರತಿ ಹೇಳ್ತಾಳೆ ಎಂತ ಮಾತು ಅಂತಂದ್ರೆ ಆಚಾರ ಕರಸನಾಗು. ಮಕ್ಕಳಿದ್ರೆ ಹೆಂಗಿರ್ಬೇಕಂತಂದ್ರ ಆಚಾರವಂತರಾಗಿರ್ತಕ್ಕಂಥ ಮಕ್ಕಳು ನಮ್ಮ ಹೊಟ್ಟಿಂದ ಹುಟ್ಟಬೇಕಂತ ಹೇಳ್ತಾರೆ. ನೀತಿಯಲ್ಲಿ ಪ್ರಭು ಆಗು. ಒಬ್ಬ ರಾಜ, ಪ್ರಭು ಅಂತಂದ್ರೆ ಏನ್ರಿ? ರಾಜನ ಕೆಲಸ ಏನು? ಆ ನಾಡಿನೊಳಗೆ ಇರ್ತಕ್ಕಂಥ ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳ ಹಂಗ ಜೋಪಾನ ಮಾಡೋ ಧರ್ಮ ಯಾರ್ದು ಅಂತಂದ್ರೆ ಅದು ರಾಜಂದು. ಎಲ್ಲರನ್ನ ಅವರಿವರನ್ನದೇ ಇವನಾರವನೆಂದೆನಿಸದಿರಯ್ಯ, ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ರಾಜ ಇದ್ದವ ಹೆಂಗಿರಬೇಕು ಅಂತಂದ್ರ ಒಬ್ಬರನ್ನ ಏರ್ಸೋದು ಒಬ್ಬರನ್ನ ಇಳಿಸೋದು ಮಾಡೋದಲ್ಲ. ಇಬ್ರು ಅಣ್ಣ ತಮ್ಮ ಇದ್ರವ ಎಷ್ಟು ಬಹಳ ಪ್ರೀತಿ, ಒಬ್ಬನ ಮೇಲೆ ಒಬ್ರು ಅಣ್ಣ ತಮ್ಮ ಬಹಳ ಪ್ರೀತಿ. ಅವ್ವ ಅಪ್ಪ ಚಲೋ ಸಂಸ್ಕಾರ ಕೊಟ್ಟಿದ್ರು, ಬಹಳ ಚಲೋ ಸಂಸ್ಕಾರ ಕೊಟ್ಟಿದ್ರು. ಅಣ್ಣ ತಮ್ಮ ಇಬ್ಬರು ಸಾಲಿಗೆ ಹೋಗಾರ, ಸಾಲಿ ಮುಗಿಸ್ಕೊಂಡು ಬಂದ ಹೊಲದಾಗ ಕೆಲಸ ಮಾಡೋರು. ಹಿಂಗ ಬೆಳೆದು ದೊಡ್ಡವರಾದ್ರು. ಎಷ್ಟು ವರ್ಷ ಆದ್ವು ಅಂತಂದ್ರ 20-25 ವಯಸ್ಸಿನವರಾದ್ರು. ಮನ್ಯಾಗ ಅವ್ವಪ್ಪ ಅಂದ್ರು ತಮ್ಗೊಡ್ರ ವಯಸ್ಸಿಗೆ ಬಂದರಿ, ನಿಮ್ಮನ್ನ ಲಗ್ನ ಮಾಡ್ತನು ಅಂತ. ಲಗ್ನ ಮಾಡ್ತನಂದಾಗ ಅವಗೊಂದು ಊರಾಗಿಂದ ಕನ್ಯಾ ನೋಡಿದ್ರು, ಇವ್ಗೂ ಒಂದು ಊರಾಗಿಂದ ಕನ್ಯಾ ನೋಡಿದ್ರು. ಇಬ್ಬರದು ಲಗ್ನ ಮಾಡಿದ್ರು. ಬಹಳ ಚಂದ ದೊಡ್ಡ ಪ್ರಮಾಣದೊಳಗ ಊರಾಗ ಲಗ್ನ ಮಾಡಿದ್ರು. ಮುಂದೆ ಒಂದು ಸ್ವಲ್ಪ ದಿವಸದಲ್ಲಿ
ಅವಂಗೂ ಒಂದು ಗಂಡ ಮಗ ಆತು, ಇವಂಗೂ ಒಂದು ಗಂಡ ಮಗ ಆತು. ಯಾರಿಗೆ? ಅಣ್ಣ ತಮ್ಮಗ. ಇಬ್ಬರಿಗೆ ಸಮನಾಗಿರ್ತಕ್ಕಂಥ ಭಾವದಿಂದ ಅಣ್ಣ ತಮ್ಮ ಇದ್ರು. ಅವ್ರಿಗೆ ಮಕ್ಕಳಾದು, ಇವ್ರಿಗೆ ಮಕ್ಕಳಾದು. ಒಂದ ಮನೆಯಾಗ ಕೂಡಿದ್ರು. ಒಂದು ದಿವಸ ಅಣ್ಣ ಅತನಿಗೆ ಹೋಗಿದ್ದ ಸಂತಿಗೆ. ಸಂತಿಗೆ ಹೋಗಿ ಬರುವಾಗ ಏನು ಮಾಡಿದ್ದ? ಬ್ಯಾಸಗಿ ದಿನ ನೋಡ್ರಿ, ಚಲೋ ಮಾವಿನ ಹಣ್ಣು ಮಾರಾಕ್ ಬಂದಿದ್ವು ಅಂತ. ನನ್ನ ಮನ್ಯಾಗ ನನ್ನ ಮಗ ಒಂದೈತಿ, ತಮ್ಮನ ಮಗ ಒಂದೈತಿ, 2 ಮಾವಿನ ಹಣ್ಣು ತಗೋಬೇಕಂತ ಹೇಳಿ 50 ರೂಪಾಯಿ ಕೊಟ್ಟು 2 ಮಾವಿನ ಹಣ್ಣು ತಗೊಂಡ ಅಣ್ಣ. ತಗೊಂಡ ಊರಿಗೆ ಬಂದ. ಬರುವಟ್ಟಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳ್ದಾನ. ಕೈಯಾಗ ಚೀಲ ಹಿಡ್ಕೊಂಡು ಬಂದ. ತಮ್ಮ ಮ್ಯಾಗಿ ಮ್ಯಾಲ ರಾಶಿ ಮಾಡಿ ಜೋಳವನ್ನ ಹಾಕಿದ್ದ. ಅತ್ರನ್ನ ಏನ್ ಮಾಡಕತ್ತಿದ್ದ? ಚೀಲ ತುಂಬಾ ಕತ್ತಿದ್ದ ಮ್ಯಾಗಿ ಮ್ಯಾಲ ತಮ್ಮ. 2 ಹುಡುಗರು ಅಂಗಳಾಗ ಆಡಕತ್ಯಾವ. ಅಣ್ಣ ಆ ಕಡೆದ ಬಂದ. ಅವಾಗ 2 ಹುಡುಗರಂದು ಅಪ್ಪ ಬಂದ ಏನೋ ತಿನ್ನಾಕ ತಂದನು. ಮಕ್ಕಳಿಗೆ ನೋಡು, ಎಲ್ಲೇರಿ ಹೋದ್ರ ಅಪ್ಪ ಬರ್ತಾನೆ, ಏನ್ರಿ ತರ್ತಾನ ಅಂತ ಚಿಂತೆ ಮಾಡ್ತಾನ. ಅಪ್ಪ ಬಂದಂತೇಳಿ ಹೊಡ್ಕೊತ್ತ ಹೊಂಟಾವ. ಅಲ್ಲಿಂದ ವಿಚಾರ ಮಾಡಿದ. ಕೈ ಚೀಲದಾಗಿಂದ ಹಣ್ಣು ತೆಗದ. ಒಂದು ಕಾಯಿ ದಮ್ ಇತ್ತು, ಒಂದು ಕಾಯಿ ಸ್ವಲ್ಪ ಸಣ್ಣ ಇತ್ತು. ನಾ ಹೇಳ್ತೈತಲ್ಲ, 2 ಮಾವಿನ ಹಣ್ಣಿನೊಳಗ ಒಂದು ದಪ್ಪ ಇದ, ಒಂದು ಸಣ್ಣದದ. 2 ಹುಡುಗರು ಅಪ್ಪನ ಕಡೆ ಓಡಿ ಬರಾಕತ್ಯಾವ. ಇವ್ ಈ ಕೈಯಾಗ ಒಂದು ಹಣ್ಣು ಹಿಡ್ದಾನ, ಈ ಕೈಯಾಗ ಒಂದು ಹಣ್ಣು ಹಿಡ್ದಾನ. 2 ಮಕ್ಕಳು ಹೊಡ್ಕೊತ ಬಂದಾವ. ಬರೋದ್ರಾಗ ದಮ್ಮ ಕಾಯಿ ಆ ಕಡೆ ಐತಿ, ಆ ಕಡೆ ತಮ್ಮನ ಮಗ ಬರಾಕತ್ತೈತಿ. ಸಣ್ಣ ಕಾಯಿ ಆ ಕಡೆ ಐತಿ, ಆ ಕಡೆ ತನ್ನ ಮಗ ಬರಾಕತ್ತೈತಿ. ಅಪ್ಪ ವಿಚಾರ ಮಾಡಿದ, ಇನ್ನ ಈ ಸಣ್ಣ ಕಾಯಿ ನನ್ನ ಮಗಗ್ ಹೊಕ್ಕತ್ಲ ಆತ ತಿಳ್ಕೊಂಡ ಸನೇಕ ಬಂದ್ ಕೊಡ್ಲಿ ಕೈ ಚೆಂಗ ಮಾಡಿದಂತ. ಇದನ್ನ ತಮ್ಮ ಮ್ಯಾಳಗಿ ಮ್ಯಾಲ ರಾಶಿ ಮಾಡಾಕತ್ತಿದ್ದ ನೋಡಿದ. ತಮ್ಮಗ ಹೆಂಗಾಯ್ತು ಅಂತಂದ್ರ ಬಹಳ ಕೆಟ್ಟ ಅನಿಸ್ತು. ರಾಶಿ ಮಾಡೋದು ಬಿಟ್ಟ ಕೆಳಗೆ ಬಂದ. ಅಣ್ಣ, ಇವತ್ತು ನನಗೂ ನಿನಗೂ ವ್ಯವಹಾರ ಮುಗೀತು ಅಣ್ಣ. ಇವತ್ತು ಸಂಜಿಕ ನನ್ನ ಪಾಲ ನನಗ, ನಿನ್ನ ಪಾಲ ನಿನಗ ಅಂದ್ಬಿಟ್ಟ ತಮ್ಮ. ಅಣ್ಣಂತಾನ, ಯಾಕೋ ತಮ್ಮ, ನಾನು ನೀನು ಈ 30 ವರ್ಷ ಆಯ್ತೀಗ ಕೂಡಿ ಬೆಳೆದಿವು, ಕೂಡಿ ಆಡಿವು, ಕೂಡಿ ಉಂಡಿವು, ಕೂಡಿ ತಿಂದೀವಿ, ಎಲ್ಲಾ ಕೂಡಿ ನಾನೇ ಕಾರವಾರ ಮಾಡ್ತನು, ಹಿಂಗ್ಯಾಕ್ ಮಾಡಕತ್ತೇದೋ ತಮ್ಮ ಅಂದ. ಇಲ್ಲಣ್ಣ, ನಿನಗ ಯಾವಾಗ ಕತ್ತರಿ ಗುಣ ನಿನ್ನೊಳಗ ಬಂದೈತಂದ್ರ ಇನ್ ಇವತ್ತಿಗೆ ನನಗ ನಿನಗ ವ್ಯವಹಾರ ಮುಗಿತು ಅಂತ ಹೇಳ್ತಾನ. ಕತ್ತರಿ ಗುಣ ನಿನ್ನೊಳಗೆ ಯಾವಾಗ ಉತ್ಪತ್ತಿ ಆಗೈತಂದಾಗ ನನಗೂ ನಿನಗೂ ವ್ಯವಹಾರ ಇವತ್ತ ಮುಗಿತಂತ ತಮ್ಮ ಹೇಳ್ತಾನೆ. ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ಭಾವಗಳು ದೊಡ್ಡವ್ರ ಇರ್ಲಿ, ಸಣ್ಣವ್ರಿರ್ಲಿ, ನಮ್ಮವ್ರಿರ್ಲಿ, ತಮ್ಮವ್ರಿರ್ಲಿ, ಅಂತಃಕರಣ ಏಕೋ ಭಾವದಿ. ಶ್ರೀಮನ್ ನಿಜ್ಗೊಂಡು ಹೇಳ್ತಾರ, ಏಕೋ ಭಾವದಿ ನೀನು ಒಡಗೂಡು, ಕರುಣ ವಿರಲಿ ಜೀವರಳು ನೀತಿ ವಿಧನಾಗು. ಎಂತ ಮಾತು ಹೇಳ್ತಾರ ನೋಡ್ರಿ. ಎಲ್ಲರ ಮ್ಯಾಲ ನೀ ಪ್ರೀತಿಯಿಂದ ಇರ. ನಿನ್ನ ತಾಯಿಯನ್ನ ಎಷ್ಟು ಪ್ರೀತಿಯಿಂದ ನೀನು ಕಾಣ್ತೀಯೋ, ನಿನ್ನ ಬಂಧು ಬಾಂಧವರನ್ನ ಎಷ್ಟು ಪ್ರೀತಿಯಿಂದ ಕಾಣಿಸ್ತೀನೋ, ಅಷ್ಟೇ ಪ್ರೀತಿಯನ್ನ ಎಲ್ಲರೊಳಗ ನೀನು ಕಾಣ್ಬೇಕು. ನೀ ಅಂದಾಗ ನೀ ಏನಾಗ್ತಿಪ್ಪ ಅಂತಂದ್ರೆ ಶರಣನಾಗತಿ, ಸಂತನಾಗತಿ ಅಂತ ಹೇಳ್ತಾರೆ. ಯಾರು ಗುರುವಿನ ಮ್ಯಾಲೆ, ದೇವರ ಮ್ಯಾಲೆ, ಧರ್ಮದ ಮ್ಯಾಲ ನಿಷ್ಠೆಯನ್ನು ಇಟ್ಟುಕೊಂಡಾರ ಈ ಜಗತ್ತಿನೊಳಗ, ಅವರು ಜಗತ್ತಿಗೆಲ್ಲ ಬೆಳಕಾಗಿ ಹೋಗಿದ್ದಾರಲ್ಲ, ಬೆಳಕಾಗಿ ಹೋಗಿದ್ದಾರೆ. ನಾ ಹೇಳಿ ನಿಮಗೆ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು. ಮನೆ ನಮ್ಮದು ಸಣ್ಣದಿರ್ಲಿ, ಮನಿ ಯಾರು ಕೇಳಂಗಿಲ್ಲ. ನಿಮ್ಮ ಮನೆಯಾಗ ಏನೈತಿ ಬಿಟ್ಟೈತಿ ಗೊತ್ತಿಲ್ಲ. ನಿಮ್ಮ ಮನಿ ಮುರುಕ ಗುಡಿಸಲ ಇರ್ಲಿ, ಪರಮಾತ್ಮ ಕಟ್ಟಿ ಕೊಟ್ಟಂತ ಈ ಹೃದಯದ ಮನಿ ಐತಿರಲ್ಲ, ಈ ಮನಿ ಹೆಂಗಿರ್ಬೇಕಂತಂದ್ರ ವಿಶಾಲವಾಗಿರ್ತಕ್ಕಂಥ ಹೃದಯವಂತಿಕೆ ಇರಬೇಕು.
ಬಂದವರನ್ನ ಪ್ರೀತಿಯಿಂದ ಕರೆದು ಒಂದು ತುತ್ತು ಅನ್ನ ಕೊಡುವಂತ ಮನಸ್ಸು ನಮ್ಮದು ತಯಾರಾಗ್ಬೇಕು. ಈ ಪುರಾಣ ಪ್ರವಚನ ಯಾಕೆ ಕೇಳಿದ್ರಿ? ಯಾಕೆ ಕೇಳೋದು? ಏನ್ ಮನ್ಯಾಗ ಕೂತ್ ಬ್ಯಾಸರಾಗಿತ್ರಿ ಅದಕ್ಕೆ ಬಂದು ಕುಂತೀವಂತಲ್ಲ. ಇದನ್ನ ಕೇಳ್ಕೊಂಡು ನಮ್ಮ ಜೀವನದಾಗ ಒಂದು ಇಟ್ಟರೆ ನಾವು ಅದನ್ನ ಅನುಭವಿಸಬೇಕು. ನಮ್ಮ ಜೀವನದಾಗ ಅದನ್ನು ಒಂದಿಷ್ಟಾದರೂ ನಾವು ಏನಪ್ಪಾ ಅಂತಂದ್ರೆ ಧರ್ಮವಂತರಾಗಿ ಬದುಕಬೇಕು. ಉಮರಾಣಿ ಅನ್ನತಕ್ಕಂತ ಗ್ರಾಮದೊಳಗ ಆ ದಂಪತಿಗಳು ಎಷ್ಟು ಬಡವರು ಅಂತಂದ್ರೆ ಬಹಳ ಬಡತನ, ಕಡುವು ಬಡತನ. ಒಪ್ಪತ್ತಿನ ಊಟಕ್ಕ ಪರದಾಡಬೇಕು. ಆದರೆ ಯಾವ ಅನಂತರಾಯ ಮತ್ತು ಶಿರಸಮ್ಮ ತಾಯಿ, ಲಿಂಗಮ್ಮ ತಾಯಿಯ ತಂದೆ ತಾಯಿಯರ ಭಾವ ಹೆಂಗಿತ್ತು ಅಂತಂದ್ರೆ, ಹಸಿದು ಬಂದವರ ಇರ್ಲಿ ಯಾರವ್ರ ಮನೆ ಬಾಗಿಲಿಗೆ ಬಂದ್ರ ಹಿಂಗ ಒಂದಿಟ್ಟು ಕೈ ಎತ್ತಿ ಕೊಡುವಂತ ಅಂತಃಕರಣ ಅವ್ರದ್ದು ಬಹಳ ವಿಶಾಲವಾಗಿತ್ತು. ಸಂತ ತುಕಾರಾಮರು, ನಿಮಗೆ ಇದೊಂದು ಮಾತು ಹೇಳ್ತೇನೆ, ನೆನಪಿಟ್ಟುಕೊಂಡು ಬಹಳ ಅದ್ಭುತವಾದ ಮಾತು. ಸಂತ ತುಕಾರಾಮರು ಮನೆಯೊಳಗೆ ಹೆಂತದಾಳ ತಾಯಿ ಜೀಜಾಬಾಯಿ, ಮನೆಯೊಳಗೆ 4 ಮಕ್ಕಳದಾವ. ಬಹಳ ಬಡತನ. ಎಷ್ಟು ಬಡತನ್ರಿ ಅಂದ್ರ ಒಪ್ಪತ್ತಿನ ಕೋಳಿಗನು ಸಹಿತ ಬಿರಿ ಇದ್ರ ಅಷ್ಟ ಪರಿಸ್ಥಿತಿ. ಯಾವಾಗಲೂ ಅವನ ಮನಸ್ಸಿನೊಳಗ ಅವು ಮಕ್ಕೊಂಡ್ರ ಕುಂತ್ರ ನಿಂತ್ರ ತುಕಾರಾಮ ಸಂತರ ಭಾವ ಎಂತದ್ದು ಅಂತಂದ್ರೆ ವಿಠಲ 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 ವಿಠಲ. ಯಾವಾಗಲೂ ಬರೀ ವಿಠಲ 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 ವಿಠಲ. ಇದನ್ನ ಬಿಟ್ಟರೆ ಗೊತ್ತಿಲ್ರಿ ಅವ್ನು. ಹೆಂಡತಿ ಬಹಳ ವಾಂಡಿದ್ಲು ಜೀಜಾಬಾಯಿ. ಕೆಲ್ಸಕ್ಕೆ ಹೋಗು ದುಡಿದು ತಂದ ಮಕ್ಕಳು ಉಪವಾಸ ಮಕ್ಕೊಂಡವ, ಏನಾರ ತಗೊಂಡು ಬರೋದು. ಬರೇ ಹೋಗಿ 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 ಆ ಕರಿ ಬಾಡ್ಯಾನ ನೆನೆಸ್ತೀಯತ್ತು ವಿಠಲ್ನ ಬೇಯ್ತಿದ್ಲಂತ. ಅವ ಅಂತಿದ್ದ, ನೋಡು ಜೀಜಾ, ದೇವರ ಮ್ಯಾಲ ನಾವು ಮನಸ್ಸಿಟ್ಟು ಭಾವವಿಟ್ಟು ಅಂತಃಕರಣ ಇಟ್ಟು ನಾವು ನೆನೆಸಿದ್ದಾದ್ರ ಭಗವಂತ ನಮ್ಮನ್ನ ಎಂದೂ ಕೈ ಬಿಡಂಗಿಲ್ಲ. ಅನನ್ಯ ನಿಶ್ಚಯಂತೋ ಮಾಂ ಯೇ ಜನ ಪರಿರೂಪಾಸತಿ ತೇಷಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ ಅಂತ ಕೃಷ್ಣ ಭಗವಂತ ಒಂದು ಮಾತು ಹೇಳ್ತಾರೆ. ಅನನ್ಯ ಭಾವದಿಂದ ಯಾರು ಪರಮಾತ್ಮನನ್ನ ಧ್ಯಾನ ಮಾಡ್ತಾರ, ಅನನ್ಯ ಭಾವದಿಂದ ಯಾರು ಭಗವಂತನ ಮ್ಯಾಲ ಭಾರ ಹಾಕಿ, ನೀವು ಹತ್ತಿರ್ತಿರ್ಲ ಏನು ದೇವ್ರ ಮ್ಯಾಲ ಭಾರ ಹಾಕಿದೀವ್ರಿ, ಏನ್ ಆಕತ್ತೆ ತೋಡ್ರಿ ಅಂತಿರ್ತಾರೆ ಹೆಣ್ಮಕ್ಳು. ಯಾರು ದೇವರ ಮ್ಯಾಲ ಭಾರ ಹಾಕಿ ತಮ್ಮ ಬದುಕನ್ನು ಕಟ್ಕೊಂಡು ನಡೀತಾರಲ್ಲ, ಪರಮಾತ್ಮ ಅವರ ಮನೆಯ ಆಳಾಗಿ ಬಂದು ದುಡಿತಾನಂತ, ಪರಮಾತ್ಮ. ನಾ ಹೇಳಿದ್ದಲ್ರಿದು, ಕೃಷ್ಣ ಪರಮಾತ್ಮ ಗೀತೆ ಒಳಗಿದನ್ನ ಬರೆದು ಬಿಟ್ಟಾನ. ಅನನ್ಯ ಭಾವದಿಂದ ನನ್ನ ಚಿಂತೆಯನ್ನು ಮಾಡು, ನೀ ಉಳಿದದ್ದು ಚಿಂತೆ ಬಿಟ್ಟು ಬೇಡ. ಇಲ್ಲಿದು ಉಳಿದ ಚಿಂತೆ ಬಿಟ್ಟು ಬಿಡು, ನೀ ನನ್ನ ಚಿಂತೆ ಮಾಡಿದೆ ಅಂದ್ರೆ ಖಾಯಂ ಚಿಂತೆಯಿಂದ ನಾ ಮಾಡ್ತಾನಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಹಾಗ ತುಕಾರಾಮ ಸಂತ ಹೇಳ್ತಾನೆ ಹೆಂಡತಿಗೆ, ನಾವು ಅವನನ್ನ ಬಿಟ್ಟ ನಮಗ ಮತ್ತೊಂದು ಗತಿ ಇಲ್ಲ, ಯಾವಾಗಲೂ ವಿಠಲ 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 ನಡೆಸ್ತಿದ್ದೋ. 4 ದಿವಸ ಆಯ್ತು, ಮನ್ಯಾಗ ಹೊಟ್ಟಿಗೆ ಏನೂ ಇಲ್ಲ ಮಕ್ಕಳಿಗೆ. 4 ಮಕ್ಕಳದಾವ, ಹೊಟ್ಟಿಗೆ ಏನೂ ಇಲ್ಲ. ಮನ್ಯಾಗ ದೇವ್ರ ಧ್ಯಾನ ಮಾಡ್ಕೊತ ಕೂತು ಬಿಟ್ಟಾನ, ವಿಠಲ್ ವಿಠಲ್ ಅನ್ಕೊತ. ಹೆಂಡತಿ ಬೇದ್ಲು, ಹೋಗು, ಏನ್ ವಿಠಲ್ ಬಂದೇನು ಹೊಟ್ಟಿ ಕೊಡ್ತಾನ, ಕೆಲ್ಸಕ್ಕೆ ಹೋಗಂದ್ಲ ಗಂಡಿಗ. ಹೋಗಿ ಏನಾರ ಬೇಡ್ಕೊಂಡು ಬರ್ತಾನ ಅಂತೇಳಿ ಮನಿ ಬಿಟ್ಟು ಹೋದ ಯಾರು ತುಕಾರಾಮ ಸಂತ ಹೋಗ್ಯಾನ. ಮನ್ಯಾಗ ಮಕ್ಕಳ 4 ದಿವಸ ಆಯ್ತು ಉಪವಾಸ ಮಕ್ಕೊಂಡವ್ರಿ, ಹೊಟ್ಟಿಗೆ ಏನೂ ಇಲ್ಲ, ಹಸದಾವ. ಅವುಗಂತ ಯವ್ವ ನಮಗೆ ಏನಾರೇ ಕೊಡು, ಕಡಿಗೊಂದಿಟ್ಟು ವಿಸಾರೆ ಕೊಟ್ಟು ಕೊಂದು ಬಿಡ ನಮ್ಮನ್ನ. 4 ದಿವಸ ಆತು ಹೊಟ್ಟ್ಯಾಗ ಏನೂ ಇಲ್ಲ, ಹೊಟ್ಟ್ಯಾಗ ಸಂಕಟ ಆಗಾಕತ್ತೈತಿ ಅಂತ ಮಕ್ಕಳು ಅಳಾಕತ್ತವ. ತಾಯಿ 4 ಮಕ್ಕಳನ್ನ ಈಚಿಕೆ 2 ಮನ್ಸ್ಕೊಂಡಾಳ, ಈಚಿಕೆ 2 ಮನ್ಸ್ಕೊಂಡು ತಲೆ ಮ್ಯಾಲ ಕೈ ಕೊಟ್ಟ ಮಲ್ಸಾಕತ್ತಾಳ. ರಾತ್ರಿ ಹೊತ್ತು ಮನೆಗಿಟ್ಟು
ಮನಸಾಕತ್ತಾಳ. ಹುಡುಗರಿಗೆ ಹೊಟ್ಯಾಗ ಏನೂ ಇಲ್ಲ, ನಿದ್ದೆ ಹೆಂಗಾಗ್ತತಿ. ಹಸುದು 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 ಮಕ್ಕಳ ಹಂಗ ಮಲ್ಕೊಂಡವ. ಮಕ್ಕಳಿಗೆ ಏನು ಹೇಳಕತ್ತಾಳ, ಅಪ್ಪ ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ಯಾನ, ಏನಾರ ತಗೊಂಡು ಬರ್ತಾನ, ಬಂದ ಕೂಡಲೇ ನಿಮ್ಗ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಹಾಕ್ತಾನಂತ ಹೇಳಕತ್ತಾಳ. ರಾತ್ರಿ 9 ಆತು. ತುಕಾರಾಮ್ ಕೈಯಾಗ ಏನೂ ಇಲ್ಲ, ಕೈ ಬೀಸ್ಗೊತ್ತ ಮನಿ ಮುಂದೆ ಬಂದ. ಅವಂಗೂ ಕೆಟ್ಟ ಅನ್ನಿಸ್ತು. ದೊಡ್ಡವರಾದ್ರೆ ಹೆಂಗರ ಉಪವಾಸ ಇರ್ಲಾಕ ಬರ್ತೈತಿ, ಹುಟ್ಟಿದ ಮಕ್ಕಳು ಉಪವಾಸ ಮಲಗಿದ್ವಲ್ಲ ಅಂತ ಹೇಳಿ ದುಃಖಿತನಾದ. ಗಂಡಗ ಬೇಯ್ಬೇಕು ಬೇಡ್ಲಕ್ಕಿಗ ಬಾಯಾಗಿನ ಬೇಗಳೆಲ್ಲ ಮುಗಿದು. ಎಂತ ವಿಠಲವ ನನ್ನ ಮಕ್ಕಳನ್ನ ಉಪವಾಸ ಕೊಲ್ಲಕತ್ತಾನಂತ ಹೇಳ ಅದು ಇದು ಮಾಡಿ ಗಂಡಿಗೂ ಬೇದ್ಲು. ಹಂಗೂ ಹಿಂಗೂ ಮಾಡಿ ಕುಂತಿದ್ರು. ಅಟ್ರಾಗ ಆ ಊರಾಗ ಗೌಡ್ರ ಮನಿತಾನ್ರಿ, ದೊಡ್ಡ ಶ್ರೀಮಂತರು, ದೊಡ್ಡ ಮನಿ ಕಟ್ಟಿದ್ರು. ಆ ಗೌಡ್ರ ಮನೆ ಹೆಣ್ಮಗಳು ತಾಯಿ ಕೈಯಾಗ ಕುಂಕುಮ ಅರಿಶಿನ ಹಿಡ್ಕೊಂಡು ಅವ್ರ ಬಾಗಿಲಿಗೆ ಬಂದಾಳ. ಏ ಜಿಜಾ, उद्या आमच्या घरात सुवासिनीला तुला सांगतो, आमच्या घरच्या वास्तू शांती आहे. ಅದ್ ಹೇಳಾಕತ್ತ. ಏ ಜಿಜಾಮಾತಾ, ನಾಳೆ ನಮ್ಮ ದೊಡ್ಡ ಮನಿ ಕಟ್ಟಿದೀವು, ಮುತ್ತೈ ತನಕ ನಿನಗ ಹೇಳಾಕ ಬಂದೀನಿ. ನಾಳೆ ಮುಂಜಾನೆ ನೀನು ಮಡಿಲಿ ನಮ್ಮ ಮನೆಗೆ ಪೂಜಾಕ್ ಬರ್ಬೇಕು ಅಂತ ಹೇಳಿದ್ಲು ಗೌಡತಿ. ಆಕೆಗೆ ಇಷ್ಟ ಆನಂದ ಆತಲ್ಲ. 4 ದಿವಸ ಉಪವಾಸ ಮಾಡ್ಕೊಂಡನಿ. ಇನ್ನು ನಾಳೆ ನನ್ನ ಮಕ್ಕಳಿಗೆ 4 ಕಡಬರೆ ಹೋಳಿಗೆರೆ ಬರ್ತಾವ, ಅತ್ರನ್ನ ತಿನ್ನಿಸ್ಬೇಕಂತ ವಿಚಾರ ಮಾಡ್ಕೊತ ಬೆಳತಕ್ಕ ಹಂಗಮಲಿಗಾಳ. ಯಾರ? ತುಕಾರಾಮನ ಹೆಂಡತಿ. ಬೆಳಕಾತು. ಮೈನಾಗ ಮತ್ತೊಂದು ಬದಲಾಯಿಸಿನಂದ್ರೆ ಒಂದು ಸೀರೆ ಇಲ್ರಿ ಅಕ್ಕಿಗೆ. ಒಂದೇ ಒಂದು ಸೀರೆ ಹರಿದೈತಿ. 18 ಗಂಟೆ ಹಾಕ್ಯಾಳ ಆ ಸೀರೆ. ಅದ ಹರಿದಂತ ಸೀರೆಯನ್ನ, ಗಂಟೆ ಹಾಕಿದ ಸೀರೆಯನ್ನ ಮಡಿಲೇ ಹೋಗಿ ಜಳಕ ಮಾಡಿ ಅದನ್ನ ಒಂದಿಟ್ಟು ನುರಿ ಹಂಗೆ ಹಿಂಡಿ ಅದನ್ನ ಮೇಯಿಗೆ ಸುತ್ತಕೊಂಡ್ಲು. ಮನಿಗೆ ಬಂದ್ಲು. ಮಕ್ಕಳ ಹೇಳ್ತಾಳ, ಅಪ್ಪ ಗೌಡ್ರ ಮನಿ ಶಾಂತಿ ಐತಿ, ಹೋಗಿ ಬರ್ತನೋ, ಇನ್ನೊಂದು ತಾಸಿನ್ಯಾಗ ನಿಮ್ಗೆಲ್ಲರಿಗೂ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತೇನ್ರು. ಮಕ್ಕಳು ಅವು ಹೇಳಿದ ಮಾತು ಕೇಳಿ ಅವನ ದಾರಿ ನೋಡ್ಕೋತ ಮನಿ ಬಾಗಿಲ ಹೊರಸಲ ಮ್ಯಾಲ 2 ಕಡೆ ಕಾಲಕ್ಕೆ ಕುಂತು ಬಿಡ್ತಾವ. ಗೌಡ್ರ ಮನಿಗೆ ಶಾಂತಿಗೆ ಹೋಗ್ಯಾಳ. ಯಾರು? ತಾಯಿ ಜೀಜಾಮಾತ ಹೋಗಿದ್ದ. ಹೋಗಿ ಎಂತ ಮನೆ ಕಟ್ಟಿದ್ರು ಅಂದ್ರ ಗೌಡ್ರ ಮನಿತನ ದೊಡ್ಡ ಶ್ರೀಮಂತರ ಅಂದಿನ ಕಾಲಕ್ಕ. ಏನು ಬಂಗ್ಲೆ ನೋಡಿದ್ರ ರಾಜ ಮನೆತನದ ಒಂದು ಅರಮನೆ ನೋಡಿದಂಗ ಆಗಾಕತ್ತಿತ್ತು. ಹೋದ್ಲು. ಹೋದ ನಂತರ ಎಲ್ಲ ಹೆಣ್ಮಕ್ಳಿಗೆ 101 ಮಂದಿಗೆ ಹೆಣ್ಮಕ್ಳಿಗೆ ಮುತ್ತೈತ ಅಂತ ಹೇಳ್ಯಾರ. ಎಲ್ಲ ಹೆಣ್ಮಕ್ಳು ಪಿತ್ತಾಂಬರಿ ಸೀರೆ ಉಟ್ಟಾರ, ರೇಷ್ಮೆ ಸೀರೆ ಉಟ್ಟಾರ, ಹನಿ ತುಂಬ ಎಲ್ಲ ವಿಭೂತಿ ಹಚ್ಕೊಂಡಾರ. ಏನು ನೋಡಿದ್ರ ಅವ್ರನ್ನ ನೋಡಿದ್ರ ಸಾಕ್ಷಾತ್ ಗುಡ್ಡಾಪುರ ದಾನಮ್ಮನ ನೋಡಿದಂಗ ಅಷ್ಟು ಆನಂದ ಆಗ್ಬೇಕು. ಅಷ್ಟು ಸುಂದರವಾಗಿ ಎಲ್ಲ ಹೆಣ್ಮಕ್ಳು ಬಂದಾರ. ಪಾಪ ಜೀಜಾ ತಾಯಿ ಎಲ್ಲರನ್ನು ನೋಡಂತಾಳ, ಪರಮಾತ್ಮ ನನ್ನ ಯಾಕರ ಈ ಭೂಮಿಗೆ ಹುಟ್ಟಿಸಿದಪ್ಪ. ಎಲ್ಲಾ ತಾಯಿಗಳು ಸೀರೆ ಚಲೋ ಚಲೋ ಉಟ್ಕೊಂಡು ಬಂದಾರ, ನನ್ನ ನೋಡಿದ್ರ ಬೇಡ್ಕೊಳ್ಳೋರ್ಕಿಂತ ಅಚ್ಚಿಕಾಗಿ ಬಂದನಿ. ಇನ್ನು ಒಳಗೆ ಹೋಗಿ ನಡು ಕುಂಡ್ರೋದ್ಬಾರ್ದು, ಎಲ್ಲರೂ ಬಂದು ದಂಡಿಗೆ ಹೋಗಿ ಕುಂಡ್ರಬೇಕಂತ ಎಲ್ಲ ಪಂಕ್ತಿ ಮುಗಿಯಾಗ ದಂಡಿ ಹೋಗಿ ಕೂತಾಳ ಜೀಜಾ ತಾಯಿ. ಎಲ್ಲರ ಮುಂದೆ ಬಾಳಿದ ಎಲಿ ಒಳಗ ಪ್ರಸಾದ ಉಡಿ ತುಂಬಲಾಕ ಸಜ್ಜಾಗ್ಯಾರ. ಎಲ್ಲರ ಮುಂದೆ ಬಾಳಿದ ಎಲಿ ಹಾಕಿ ಅರಿಶಿನ ಕುಂಕುಮ ಕೊಟ್ಟಾರ. ಎಲ್ಲರಿಗೂ ಮೈ ತುಂಬ ಒಂದೊಂದು ಸೀರೆ ಆಯಾರ ಮಾಡ್ಯಾರ, ಜಂಪರ್ ಮಾಡ್ಯಾರ, ಕುಬ್ಸ ಮಾಡ್ಯಾರ, ಎಲ್ಲಾ ಆಯಾರ ಮಾಡ್ಯಾರ. ಇನ್ನು ಎಲ್ಲರಿಗೆ ಪ್ರಸಾದ ಬೇಕು ಬೇಡದ್ದೆಲ್ಲ ಪ್ರಸಾದ ತಯಾರಾಗಿ ಪ್ರಸಾದ ಎಲ್ಲರ ಎಲಿ ಒಳಗೆ ಬಡಿಸಿ ಜೈ ಮಂಗಲಂ ಜೈ ನಮ ಪಾರ್ವತೇಶ್ವರ ಹರ ಹರ ಮಹಾದೇವ ಅಂದ. ಯವ ಎಲ್ಲರೂ ಪ್ರಸಾದ ತಗೋರಿ, ಎಲ್ಲರೂ ತಗೋರಿ ಅಂತ ಎಲ್ಲರಿಗೂ ಹೇಳ್ಯಾರ. ಎಲ್ಲ ತಾಯಿಗಳು ಭಕ್ತಿದಿಂದ ಭಾವದಿಂದ ಎಲ್ಲರೂ ಪ್ರಸಾದ ತಗೊಂಡ ಹಿಂಗ ಉಣ್ಬೇಕನ್ನಕ್ ಹತ್ತಾರ. ಅವ್ರೆಲ್ಲ ಉಣಾಕ್ ಹತ್ತಾರ. ಈಕಿ ಕೈಗೆ ಬಾಯಿ ತಗೊಂಡು ತುತ್ತು ಬಾಯಿಗೆ ಹೋಗತ್ತ ಜೀಜಾಬಾಯಿಗೆ. ಯಾಕ? ನನ್ನ ಮಕ್ಕಳು 4 ದಿವಸ ಆತು ಉಪವಾಸ ಅದಾವ, ಹೊಟ್ಟಿಗೆ ಒಂದು ದಿಟ್ಟು ದೇವ್ರು ಕೂಳು ಕೊಟ್ಟಿಲ್ಲ.
ಇವತ್ತ ನಾ ಒಬ್ಬಕ್ಕೆ ಹೊಟ್ಟೆ ತುಂಬ ತಿಂದ್ರ ನನ್ನ ಮಕ್ಕಳ ಹೆಂಗ ಅಂತ ಹೇಳಿ ಚಿಂತೆ ಮಾಡ್ಕೊತ ಅದರಾಗಿಂದ ಒಂದಿಷ್ಟು ಕಡವ, ಅದರಾಗಿಂದ ಒಂದಿಷ್ಟ ಹುಗ್ಗಿ, ಅದರಾಗಿಂದ ಒಂದಿಷ್ಟು ಇದನ್ನ ತಗೊಂಡು ತನ್ನ ಪದರಾಗ ಗಟ್ಟಂಗೆ ಕಟ್ಟ್ಯಾಳ ತಾಯಿ. ಕಟ್ಕೊಂಡು ಮರಿ ಮಾಡಿ ಮುಚ್ಚಿಟ್ಕೊಂಡಾಳ. ಯಾಕ? ಯಾರೇ ನೋಡಿದ್ರೆ ಅಸಹ್ಯ ಆಗ್ತಕ್ಕಂತ ಹೇಳಿ ಮರಿಗೆ ಮಾಡಿ ಹಿಂಗ ಗಂಟ ಹಾಕೋದನ್ನ ಆ ಮನಿ ಸಾವುಕಾರ್ತಿ ನೋಡಿಬಿಟ್ಲು. ನೋಡಿ, ಏ ಜೀಜ, ನಮ್ಮ ಮನೆಗೇನು ತುಡುಗಿಗೆ ಬಂದದೆ ಅಂತ ಕೇಳಿದ್ಲಕ್ಕೆ. ತುಡುಗು ಮಾಡಕ್ ಬಂದಿ? ನಮ್ಮ ಮನ್ಯಾಗ ನೀ ಏನು ತಿನ್ನೋ, ಎಷ್ಟು ಉಣ್ತಿ ಉಣ್ಣು, ಆದ್ರ ನಮ್ಮ ಮನ್ಯಾಗಿಂದ ಒಂದು ಕಾಳನು ಸಹಿತ ಹೊರಗೆ ಯಾರಿಗೆ ಕೊಡುವಂತ ಪದ್ಧತಿ ನಮ್ಮ ಮನ್ಯಾಗಿಲ್ಲ ಅಂದ್ಲು. ತಾಯಿ ಕಣ್ಣಾಗಿ ನೋಡಿ ಗಳ 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 ನೀರು ಹೊಂಟಾವ. ಒಂದು ಸೆರಗ ತಗೊಂಡು ಕಣ್ಣು ಒರೆಸ್ಕೊತಾಳ, ಒಂದು ಸೆರಗದಿಂದ ತನ್ನ ಮಕ್ಕಳನ್ನ ನೆನೆಸ್ತಾಳ. ಕಟ್ಟಿರುವಂತ ಎಡಿಯನ್ನು ಬಿಚ್ಚಿ ಅಲ್ಲೇ ಇಟ್ಲು. ಯವ್ವ, ನನ್ನ ಮಕ್ಕಳು ಉಪವಾಸ ಇದ್ದಾಗ ನಿನ್ನ ಮರ್ಯಾಗ ನಾನು ಪ್ರಸಾದ ಇವತ್ತು ಮಾಡಂಗಿಲ್ಲ, ನಿನ್ನ ಪ್ರಸಾದ ಇಲ್ಲೇ ಇರ್ಲಿ ಅಂತ ಹೇಳಿ ತಿಳ್ಕೊಂಡು ಬಿಟ್ಟು ಎದ್ದು ತನ್ನ ಓದಂತ ತಾತ ಖಾಲಿ ತಗೊಂಡು ಮನೆಗೆ ಬರ್ತಾ ಇದ್ದಾಳ. ತಾಯಿ ಮನೆಗೆ ಬಂದಾಳ. ಅವನ ಹಾದಿ ನೋಡ್ಕೊತ ಮಕ್ಕಳು ಕೂತಾವ. ನಮ್ಮ ಅವು ಬರ್ತಾಳ, ಏನಾರ ತರ್ತಾಳ ತಿನ್ನಾಕಂತ. ಅವ ಏನು ತಂದಂತ ಹೋಗಿ ಮಕ್ಕಳು ಅವನ ಕಾಲಿಗೆ ಎಳು ಬಿದ್ದು ತೆಕ್ಕಿ ಬಿದ್ದಾವ. ಮಕ್ಕಳನ್ನ ತೆಕ್ಕಿ ಹೊಡೆದು ಜೀಜಾ ತಾಯಿ ಅಳಕ್ ಶುರು ಮಾಡಿದ್ದಾಳ. ಎಲ್ಲೋಗ ಎಂತ ದುಃಖದಿಯೋ ಪರಮಾತ್ಮ ನೀನು, ಯಾಕರೆ ನನ್ನ ಮನುಷ್ಯನಾಗಿ ಹುಟ್ಟಿಸಿದಿ, ನನ್ನ ಹೊಟ್ಟೆಯಲ್ಲಿ ಮಕ್ಕಳನ್ನೇ ಯಾಕೆ ಕೊಟ್ಟಿ? ಇದ್ರ ಸಾಯುತಕ ಹಂಗ ಇಬ್ಬರು ಗಂಡ ಹೆಂಡತಿ ಸತ್ತು ಹೋಗಿದ್ವು. ಮಕ್ಕಳ ಒಂದು ಕೊಟ್ಟದಿ, ಅದು ಅಲ್ಲದ ಅವಕ್ಕೆ ಹೊಟ್ಟಿಗೆ 4 ದಿವಸ ಹೊಟ್ಟಿಗಿಲ್ಲ. ಎಂತ ಕಾಲ ಬಂತು ಅಂತೇಳಿ ತಾಯಿ ದುಃಖಿತಳಾಗ್ತಾಳ. ಆ ಕಡೆಯಿಂದ ತುಕಾರಾಮ್ ಸಂತರು ಬಂದ್ರು. ಜೀಜಾ, ಇನ್ನು ಬದುಕೋದು ಬೇಡ. ಯಾಕ? 5 ದಿವಸ ಇವತ್ತಿಗೆ ಉಪವಾಸ, ಮಕ್ಕಳು ಮಲಿಗಾವ, ನಾವು ಮಲ್ಕೊಂಡಿವಿ, ಇನ್ನ ಇಲ್ಲಿ ಇದ್ದು ಉಪಯೋಗ ಇಲ್ಲ, ನಡಿ ಅಂತ ತಿಳ್ಕೊಂಡು 4 ಮಕ್ಕಳನ್ನ ರಟ್ಟೆ ಕೈ ಹಾಕೊಂಡಾರ. ಹಾಕೊಂಡು ತಗೊಂಡು ನಡ್ಕೊತ ಕತ್ಲೆ ಆಗೈತಿ. ಎಲ್ಲಿಗೆ ಹೋಗ್ಯಾರಂತಂದ್ರ ಅಲ್ಲಿ ಚಂದ್ರಭಾಗ ಅನ್ನತಕ್ಕಂತ ನದಿ. ಆ ಚಂದ್ರಭಾಗ ನದಿ ಒಳಗ ಇನ್ನು ಜಿಗದಿ ಇಲ್ಲೇ ಸತ್ತು ಬಿಡಬೇಕು ಮಕ್ಕಳನ್ನ ತಗೊಂಡು ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳನ್ನ ಎದ್ದು ರಟ್ಟೆಯಾಗ ಆ ಕಡೆ 1 2 ಹಿಡ್ದಾಳ, ಈಕೊಂದ್ 2 ಹಿಡ್ದಾಳ. ಏನಾದ್ರೂ ಆಗ್ಲಿ ಸತ್ತ ಬಿಡುವನು ಅಂತೇಳಿ ತಿಳ್ಕೊಂಡು ಮ್ಯಾಗಿಂದ ಪೂರ್ ಮ್ಯಾಲಿಂದ ತನ್ನನ್ನ ತೆಳಗೆ ಜಿಗದ್ ಬಿಡ್ತಾರ ನೀರಾಗ. ಯಾವಾಗ ನೀರಾಗ ಜಿಗದಾರ ವಿಠ್ಠಲನಿಗೆ ಎಚ್ಚರ ಆಯ್ತು. ರುಕ್ಮಿಣಿಯನ್ನು ಕರ್ಕೊಂಡು ಸಾಕ್ಷಾತ್ ವಿಠ್ಠಲ ಬಂದ. ಆ 4 ಮಕ್ಕಳನ್ನ ಹಿಂಗ ಕೈಯಾಗಿ ಹೆಂಗ ತೊಟ್ಲಾಗಿನ ಕೂಸನ್ನ ಹಿಡಿತಿರ್ಲ ಹಂಗ ಅಂತರ ಹಿಡ್ದಾನ ವಿಠ್ಠಲ, ಹಿಂಗ ಹಿಡ್ದಾನ. ಏನೋ ತುಕಾರಾಮ, ಎಂತ ಘಾತ ಮಾಡ್ತಿದ್ದಲ್ಲೋ, ಎಂತ ಘಾತ ಮಾಡ್ತಿದ್ದಿ. ಮಾನವ ಜನ್ಮ ಹಗಲೆಲ್ಲ ಹುಟ್ಟಿ ಬರ್ಲಾಕ ಇದೇನು ಕ್ರಿಮಿನೋ, ಇದೇನು ಕೀಟನೋ, ಇದೇನು ಹುಲ್ಲು ನೋಡ್ರಿ ಮ್ಯಾಗ ಕೋಟ್ ಕೂಡ್ಲೆ ತೆಳಗ್ ಮತ್ತೆ ಚಿಗಿತೈತಿ. ಮನುಷ್ಯನ ಹಿಂಗ ಕೋದ್ರೆ ಮ್ಯಾಲ ಚಿಗಿತೈತೇನೆ. 84 ಲಕ್ಷ ಜೀವರಾಶಿಗಳು ದಾಟಿ ಪುಣ್ಯ ಮಾಡಿದಾಗ ಮನುಷ್ಯರಾಗಿ ಈ ಭೂಮಿಗೆ ನಾವು ಬಂದೇವಿ. ಬರೇ ಹಿಂಗ ಸತ್ತು ಹೋದಿವಂತಂದ್ರ ಯಾತಕ ಬರ್ತೈತಂತ ಹೇಳಿ ತುಕಾರಾಮನನ್ನ ಮಕ್ಕಳನ್ನ ಹಿಂಗ ಹಿಡ್ಕೊಂಡು ವಿಠ್ಠಲ ಕಡೆಗೆ ತಗೊಂಡ್ ಬಂದ. ನಿನ್ನ ಭಕ್ತಿಗೆ ನಾ ಮೆಚ್ಚಿದ್ನಪ್ಪ ಅಂದ. ಅವಾಗ ಹೇಳ್ತಾನ ತುಕಾರಾಮ, ತುಲಾ ಕಾಯ್ ಪಾಯ್ಜಿ ಸಾಂಗ್ ಮಲ, ನಿನಗೆ ಏನ್ ಬೇಕು ಹೇಳ, ನನಗೆ ಏನು ಸಂಪತ್ತು ಬೇಕು, ಬೆಳ್ಳಿ ಬಂಗಾರ ಬೇಕು, ಹೊಲ ಮನಿ ಬೇಕು, ಪಿತ್ತಾಂಬರ ಸೀರೆ ಬೇಕು, ನಿನ್ನ ಹೆಂಡತಿ ಮೈ ಮ್ಯಾಲ ನಿನಗೆ ಏನು ಬೇಕು ಬೇಡ ಅಂದ ವಿಠ್ಠಲ. ಅವಾಗ ತುಕಾರಾಮ ಸಂತ ಒಂದು ಮಾತು ಹೇಳ್ತಾನ, ಏನೋ ವಿಠ್ಠಲ, ನೀ ಅಟ್ಟ ಸಾವುಕಾರ ಆಗಿದಿ, ನನಗೆ ಕೊಡುವಟ್ಟು ಸಾವುಕಾರ ನೀ ಆಗಿದಿ. ಹುಚ್ಚಪ್ಪ, ನೀ ಏನರೇ ನನಗೆ ಕೊಡಬೇಕಂತ ಅನಿಸಿದ್ರೆ ನನಗ ಬಂಗಾರ ಬೇಡ, ಬೆಳ್ಳಿ ಬೇಡ, ಹೊಲ ಬೇಡ, ಮನಿ ಬೇಡ, ದನ ಕರ ಯಾರು ಬೇಡ ನನಗ. ನೀ ಏನರೇ ನನಗೆ ಕೊಡಬೇಕಂತ ಕೊಡೋದಿದ್ರ ಯಾವಾಗಲೂ ನನಗ ಶರಣರ ಸಂತರ ಸಂಘ ಕೊಡು, ಮತ್ತೇನು ಬೇಡ ಅಂತ ಹೇಳ್ತಾನ. ನನಗೇನು ಬೇಡ.
ಎಂತ ಭಾವ ನೋಡ್ರಿ ಅವಂದು. ನನಗ ಸಾವುಕಾರಿಕಿ ಕೊಡು ಅಂದ್ರ ನೀವಾದ್ರ ಅಂದ ಬಿಡ್ತಿದ್ರಿ. ನಾ ಆಗಿದ್ರ ಚಲೋದಂತದ್ ಇದ್ರ ಸಾಂದ್ ಆಗೈತಿಪ್ಪ ಕಾರ, ದೊಡ್ಡ ಕಾರ್ ಕೊಡತ್ತೆ ಬೇಡ್ಕೊತಿದ್ವಿ. ಅವಂತಾನ ನಿನ್ನ ಯಾವುದು ಬೇಡ, ನಿನ್ನ ಸಂಪತ್ತು ಬೇಡ ನನಗೆ. ನೀ ಏನರೇ ಕೊಡಬೇಕಂತ ಇದ್ರ ಯಾವಾಗಲೂ ನನ್ನ ಮನೆಗೆ ಶರಣರು ಸಂತರು ಬರಬೇಕು, ನನ್ನ ಮನೆಯೊಳಗೆ ಇದ್ದಂತ ಪ್ರಸಾದವನ್ನು ಮಾಡಬೇಕು. ಅವರು ಬಂದು ಯಾವತ್ತು ನನ್ನ ಮನ್ಯಾಗ ವಿಠಲ 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 ಅನ್ನುವಂತ ಭಾವದ ಭಕ್ತರನ್ನ ನನ್ನ ಮನೆಗೆ ಕಳಿಸಿಕೊಡ ಹೊರತಾಗಿ ನಿನ್ನ ಸಂಪತ್ತು ನನಗೆ ಒಟ್ಟ ಬೆಂಕಿ ಹಚ್ಚಂದ. ನಿನ್ನ ಸಂಪತ್ತು ಓದಿ ಬೆಂಕಿ ಹಚ್ಚು. ನನಗೆ ಕೊಡೋದಿತ್ತಂದ್ರ ಧರ್ಮದ ಜನರನ್ನ ಕೊಡು. ಧರ್ಮೋ ರಕ್ಷತಿ ರಕ್ಷಿತ ಅಂತ. ಯಾರು ಧರ್ಮದಿಂದ ಬದುಕ್ತಾರ ಜಗತ್ತಿನೊಳಗ ಪರಮಾತ್ಮ ಯಾವುದೋ ರೂಪದೊಳಗೆ ಬಂದ ಅವ್ರನ್ನ ಏನ್ ಮಾಡ್ತಾನಂತಂದ್ರ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕಾಗಿ ಈ ಜಗತ್ತಿನೊಳಗೆ ಎಲ್ಲಿ ಪಾಪ ಹೆಚ್ಚಾಗ್ತದನೋ ಅಲ್ಲಿ ಪುಣ್ಯಾತ್ಮರು ಹುಟ್ಟಿ ಬರ್ತಾರೆ. ಅಂತ ಒಂದು ಪಾಪದ ಲೋಕದೊಳಗ ಈ ಒಂದು 12ನೇ ಶತಮಾನದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಸಣ್ಣ ಹಳ್ಳಿಯಾಗಿರ್ತಕ್ಕಂಥ ಉಮರಾಣಿಯಲ್ಲಿ ಯಾವ ಅನಂತರಾಯ ಶರಸಮ್ಮ ತಾಯಿಯ ಪವಿತ್ರ ಗರ್ಭದಲ್ಲಿ ತಾಯಿ ಲಿಂಗಮ್ಮನಾಗಿ ಗುಡ್ಡಾಪುರದ ತಾಯಿ ದಾನಮ್ಮ ಹುಟ್ಟಿ ಬಂದಿದ್ದಾಳ. ಅವಳ ಸೇವಾ ಎಂತದ್ದು ಅಂತಂದ್ರೆ ಊರಾಗೆಲ್ಲ ಡಂಗ್ರ ಹೊಡೆದಾನ, ಯಾರ ಮನ್ಯಾಗೂ ಅಡಿಗೆ ಮಾಡಿದಾರ್ರಿ. ಇವತ್ತು ಪ್ರಸಾದ ಎಲ್ಲರಿಗೂ ದಾನಮ್ಮ ತಾಯಿ ಪ್ರಸಾದ ನಿಮಗೈತಿ ಅಂದಾರ. ಆ ತಾಯಿ ಹುಟ್ಟಿದ ನಂತರ ಆ ಊರಲ್ಲಿ ನೋಡ್ರಿ ಎಂತ ಪವಾಡ ಆಗ್ಯಾವಂತಂದ್ರ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ, ನೀನೊಲಿದರೆ ವಿಷವು ಅಮೃತ ಹೌದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ದೇವರ ಕರುಣೆ ಆತು ಅಂತಂದ್ರ, ಪರಮಾತ್ಮನ ಕರುಣೆ ಆತು ಅಂತಂದ್ರ ವಿಷ ಕೊಟ್ರನು ಅದು ಅಮೃತ ಆಗ್ತೈತಂತ್ರಿ. ಅಮೃತ ಯಾರೇ ನಿಮ್ಮನ್ನು ಕೊಡ್ಬೇಕಂತ ವಿಷ ಕೊಟ್ರ ಪರಮಾತ್ಮನ ಮೇಲೆ ನೀವು ಭಕ್ತಿ ಇದ್ರಿ ಅಂದ್ರ ವಿಷವೇ ಅಮೃತ ಆಗ್ತದೆ. ಬಡ್ಡಿ ಇದ್ದಂತ ದನ ತಾಯಿ ಗುಡ್ಡಾಪುರದ ದಾನಮ್ಮ ಹುಟ್ಟಿದ 3ನೇ ದಿವಸಕ್ಕ ಊರೊಳಗ ಬಡ್ಡ ದನಗಳೆಲ್ಲ ಹಿಂಡಾಕ್ ಶುರು ಮಾಡ್ಯಾವಂತ, ಒಣಗಿದ ಗಿಡಗಳೆಲ್ಲ ಚಿಗರ್ಲಿಕ್ಕೆ ಶುರು ಮಾಡ್ಯಾವಂತ. ಯಾರ್ಯಾರು ಊರಾಗ ಕೆಟ್ಟ ಭಾವನಾದವ್ರಿದ್ರು ಆಕೆ ಧ್ವನಿ ಕೇಳಿದ್ರ, ಆಕೆ ಅಳು ಧ್ವನಿ ಕೇಳಿದ್ರ, ಆಕೆ ನಗು ಧ್ವನಿ ಕೇಳಿದ್ರ, ಆಕೆಯ ಅವತಾರ ಬೆಳಕು ಬಿದ್ದಾಗ ಆ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಹೆಂಗಾಗಿತ್ತು ಅಂತಂದ್ರ ಬಹಳ ಪವಿತ್ರ ಆಗಿತ್ತಂತ. ಎಲ್ಲರಿಗೂ ಪ್ರಸಾದ, ಊರು ತುಂಬ ಪ್ರಸಾದ ಮಾಡಿದ್ದಾನೆ. ಯಾರು? ಅನಂತರಾಯ ಸ್ವಾಮಿಗಳು. ಎಲ್ಲರೂ ನಮ್ಮ ಮನೆಯೊಳಗೆ ಇವತ್ತು ತಾಯಿ ಲಿಂಗಮ್ಮ ತಾಯಿಗೆ ಹೆಸರಿಡೋ ಕಾರ್ಯಕ್ರಮ ಐತಿ. ಯಾರೂ ತಮ್ಮ ಮನ್ಯಾಗ ಪ್ರಸಾದ ಮಾಡಬೇಡ್ರಿ, ಎಲ್ಲರೂ ಬಂದು ಉಡಕ್ಕೆ ಹಾಕಿ ಉಡಕ್ಕೆ ಉಡಿ ತುಂಬಿಕೊಂಡು ನನ್ನ ಮಗಳಿಗೆ ಲಿಂಗಮ್ಮ ತಾಯಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ಹೋಗ್ರಿ ಅಂತೇಳಿ ಊರೆಲ್ಲ ದಂಗ್ರ ಹೊಡಿಸಿ ಬಿಟ್ಟಿದ್ದಾನೆ. ಯಾರು? ಅನಂತರಾಯರು. ಎಲ್ಲಾ ಮಂದಿ ಗಂಡು ಮಕ್ಕಳು, ಹೆಣ್ಮಕ್ಳು, ಬಡವರು, ಶ್ರೀಮಂತರು, ಯಾರು ದಲಿತರು, ಯಾರು ಶ್ರೀಮಂತರು ಎಲ್ಲರೂ ಕೂಡಿ ಬಂದು ದಾನಮ್ಮ ತಾಯಿ ಹೆಸರಿಡುವಂತ ಕಾರ್ಯಕ್ರಮದೊಳಗ ಊರಿಗೆ ಊರ ಕೂಡಿ ಬಿಟ್ಟೈತಿ. ಆ ಸಂದರ್ಭದಲ್ಲಿ ಲೋಕದಲ್ಲಿ ಇರ್ತಕ್ಕಂಥ ಸ್ವರ್ಗ ಲೋಕದಿಂದ ಯಾವ ಸರಸ್ವತಿ, ಲಕ್ಷ್ಮಿ, ಎಲ್ಲಾ ದೇವಾನು ದೇವತೆಗಳಿಗೆ ಸಹಿತ ಆಕೆ ಹೆಸರಿಡಾಕ ಬಂದ್ಬಿಟ್ರು. ಆಕೆ ಅವತಾರವನ್ನ ನೋಡಿ. ಯಾಕೆ? ಆಕೆ ಸಾಕ್ಷಾತ್ ಪರಮಾತ್ಮನ ಧರ್ಮಪತ್ನಿ ಪಾರ್ವತಿ ಅವತಾರ. ಮತ್ತು ಇವರೆಲ್ಲ ಆಕೆ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರಸ್ವತಿ. ಏನ್ರಿ, ಎಲ್ಲಾ ತಾಯಂದಿರು ಎಲ್ಲರೂ ಬಂದು ತಾಯಿಗೆ ಬಹಳ ಭಾವ ತುಂಬಿ ಭಕ್ತಿ ತುಂಬಿ ಹಾಡ ಅಂದು ಆಕೆಗೆ ಲಿಂಗಮ್ಮ 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 ಅನ್ನುವಂತ ನಾಮಕರಣವನ್ನ ಆವತ್ತಿನ ದಿವಸ ಎಲ್ಲ ತಾಯಂದಿರು ಮುತ್ತೈದೆಯರು ಕೂಡಿ ಆಕೆಗೆ ನಾಮಕರಣ ಮಾಡತಕ್ಕಂಥ ವಿಷಯ ಇವತ್ತಿನ ಮಹಾಪುರಾಣದಲ್ಲಿ ಬರ್ತಕ್ಕಂಥದ್ದು. ಅದಕ್ಕಾಗಿ ತಾಯಂದಿರೆಲ್ಲ ನೀವೆಲ್ಲ ಸಜ್ಜು ಮಾಡಿದ್ರಮ್ಮ, ನೀವೆಲ್ಲ ನಿಮಗೆಲ್ಲರಿಗೂ ಆ ತಾಯಿ ದಾನಮ್ಮನ ತೊಟ್ಲಿಕ್ಕೆ ಯಾರು ಕೈ ಹಚ್ತೀರಿ ನೋಡ್ರಿ, ನಿಮ್ಮ ಮಕ್ಕಳು ಸಹಿತ ತಾಯಿ ದಾನಮ್ಮನಂತ ಗುರದವರು ನಿಮ್ಮ ಮನೆಯೊಳಗೆ ತಯಾರಾಗ್ತಾರ. ಆ ಸೇವೆ ಒಳಗೆ ನೀವೆಲ್ಲರೂ ಪಾಲ್ಗೊಂಡು
ಆ ತಾಯಿಗೆ ನಾಮಕರಣ ಮಾಡ್ತಕ್ಕಂಥ ಪುಣ್ಯದ ಕಾಯಕದಲ್ಲಿ ತಾವೆಲ್ಲರೂ ಸೇವೆಯನ್ನು ಸಲ್ಲಿಸಬೇಕು. ಎಲ್ಲರೂ ಶಾಂತ ರೀತಿಯಿಂದ ಹೆಸರಿಡ್ರಿ. ಒಂದು ತಾಸು ಹೆಚ್ಚಾಗ್ಲಿ, ನಾವು ಶಿಸ್ತಂಗೆ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಶಿಸ್ತಿನಿಂದ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಎಲ್ಲ ಹಿರಿಯರು ಕೂಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅದರ ಮುಂದಿನ ಎಲ್ಲ ರೂಪರೇಷೆಗಳನ್ನ ಶರಣರಾಗಿರ್ತಕ್ಕಂಥ ಚಿದಾನಂದ ಅವರು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ, ಇನ್ನೂ ಸಹಿತ ಹೇಳ್ತಾರೆ. ಆ ಪ್ರಕಾರವಾಗಿ ತಾವೆಲ್ಲ ತಾಯಿಗೆ ಹೆಸರನ್ನ ಇಡುವಂತ ಸೇವೆಯನ್ನು ಮಾಡ್ರಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಾಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪದೇ ಜುವರ ರಮಾದೇವ ಮಹಾದೇವ.